ಮಂಗಳೂರಿನಲ್ಲೂ ಕೂಡ ಮಳೆಯ ಅವಾಂತರ ಇನ್ನಷ್ಟು ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮತ್ತೊಂದು ಕಡೆ ತಡೆಗೋಡೆ ಕುಸಿತ ಆಗಿದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಉಂಟಾಗಿದೆ. ಅಪಾರ್ಟ್ಮೆಂಟ್ನ ಪಕ್ಕದ ತಡೆಗೋಡೆ ಕುಸಿತ ಆಗಿದೆ. ಶಿವಭಾಗ್ ಅಪಾರ್ಟ್ಮೆಂಟ್ ಪಕ್ಕದ ತಡೆಗೋಡೆ ಕುಸಿತವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಎಂಥ ದುರಂತ ಸಂಭವಿಸಿತ್ತು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಈಗ ಮತ್ತೆ ವರುಣನ ಆರ್ಭಟಕ್ಕೆ ತಡೆಗೋಡೆಗಳು ಕುಸಿತಾ ಇರ್ತಕ್ಕಂಥದ್ದು, ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇದೆ ಮಂಗಳೂರಿನಲ್ಲಿ. ಸೊ ಹೇಗಿದೆ ಮಂಗಳೂರಿನ ಪರಿಸ್ಥಿತಿ? ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತರ್ತಾ ಇದೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿದಿರುವಂತದ್ದು. ಹಲವು ಕಡೆಗಳಲ್ಲಿ ಕಾಂಪೌಂಡ್ ಕುಸಿತ, ಗೋಡೆ ಕುಸಿತ ಮತ್ತು ಮಣ್ಣು ಕುಸಿದಂತ ಘಟನೆಗಳು ನಡೀತಾ ಇದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಮಂಗಳೂರಿನ ಶಿವಭಾಗದಲ್ಲಿ ಆದಂತಹ ಘಟನೆ. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿತ್ತು. ಮೇಲ್ಭಾಗದ ಬಹಳಷ್ಟು ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಅಂದ್ರೆ ಈ ತಡೆಗೋಡೆ ನಿರ್ಮಾಣ ಮಾಡಿ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿದ್ರು. ಈಗ ನಿನ್ನೆ ಬಹಳಷ್ಟು ಜೋರಾದಂತಹ ಮಳೆ ಇತ್ತು. ಮಂಗಳೂರು ನಗರ ಭಾಗದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆಯ ಅಬ್ಬರ ಬಹಳಷ್ಟು ಜೋರಾಗಿತ್ತು. ಇವತ್ತು ಕೂಡ ಮಳೆ ಮುಂದುವರಿದಿರುವಂತದ್ದು. ಹೀಗಾಗಿ ಆ ಮಳೆಯ ಕಾರಣದಿಂದಾಗಿ ತಡೆಗೋಡೆ ಬಿದ್ದಿರುವಂತದ್ದು. ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದು ಮೇಲ್ಭಾಗದ ಮಣ್ಣು ಏನಿದೆ ಅದು ಕೆಳಭಾಗದಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಬಹಳಷ್ಟು ಮಣ್ಣು ಈ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತದ್ದು. ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ತಡೆಗೋಡೆಯ ಮೇಲ್ಭಾಗ ಏನಿದೆ ಅಲ್ಲಿ ನೀರು ನಿಂತು ಮಣ್ಣು ಸಡಿಲಗೊಂಡು ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಹೀಗಾಗಿ ಅಪಾರ್ಟ್ಮೆಂಟ್ಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಅಪಾರ್ಟ್ಮೆಂಟ್ ನ ಕಿಟಕಿಗಳು ಈಗಾಗಲೇ ಮುರಿದು ಬಿದ್ದಿರುವಂತದ್ದು ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಏನೋ ಮಣ್ಣು ತುಂಬಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೊತೆಗೆ ಆ ಭಾಗದಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ ಇದೆ. ಅದರ ಕಾಂಪೌಂಡ್ಗೂ ಕೂಡ ಒಂದಷ್ಟು ಹಾನಿಯಾಗಿರುವಂತದ್ದು ಮತ್ತು ಈ ಒಂದು ಅಪಾರ್ಟ್ಮೆಂಟ್ ನ ಈ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ತುಂಬಿರುವಂತದ್ದು. ಬಹಳಷ್ಟು ದೊಡ್ಡದಾಗಿ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಅಪಾರ್ಟ್ಮೆಂಟ್ಗೂ ಕೂಡ ಬಹಳಷ್ಟು ಡೇಂಜರ್. ಹಾಗಾಗಿ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ. ಒಂದು ಕಡೆ ಒಂದಷ್ಟು ಅಪಾರ್ಟ್ಮೆಂಟ್ಗಳ ಕಿಟಕಿಗಳು ಈಗಾಗಲೇ ಡ್ಯಾಮೇಜ್ ಆಗಿದೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮಳೆ ಬಂದ್ರೆ ಮತ್ತಷ್ಟು ಏನು ತಡೆಗೋಡೆಗಳು ಬೀಳುವಂತ ಆತಂಕದಲ್ಲಿ ಕೂಡ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲೂ ಕೂಡ ಮಳೆಯ ಅವಾಂತರ ಇನ್ನಷ್ಟು ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮತ್ತೊಂದು ಕಡೆ ತಡೆಗೋಡೆ ಕುಸಿತ ಆಗಿದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಉಂಟಾಗಿದೆ. ಅಪಾರ್ಟ್ಮೆಂಟ್ನ ಪಕ್ಕದ ತಡೆಗೋಡೆ ಕುಸಿತ ಆಗಿದೆ. ಶಿವಭಾಗ್ ಅಪಾರ್ಟ್ಮೆಂಟ್ ಪಕ್ಕದ ತಡೆಗೋಡೆ ಕುಸಿತವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಎಂಥ ದುರಂತ ಸಂಭವಿಸಿತ್ತು ಅನ್ನೋದನ್ನು ನಾವು ನೆನಪು ಮಾಡಿಕೊಳ್ಳಬಹುದು. ಈಗ ಮತ್ತೆ ವರುಣನ ಆರ್ಭಟಕ್ಕೆ ತಡೆಗೋಡೆಗಳು ಕುಸಿತಾ ಇರ್ತಕ್ಕಂಥದ್ದು, ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇದೆ ಮಂಗಳೂರಿನಲ್ಲಿ. ಸೊ ಹೇಗಿದೆ ಮಂಗಳೂರಿನ ಪರಿಸ್ಥಿತಿ? ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತರ್ತಾ ಇದೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿದಿರುವಂತದ್ದು. ಹಲವು ಕಡೆಗಳಲ್ಲಿ ಕಾಂಪೌಂಡ್ ಕುಸಿತ, ಗೋಡೆ ಕುಸಿತ ಮತ್ತು ಮಣ್ಣು ಕುಸಿದಂತ ಘಟನೆಗಳು ನಡೀತಾ ಇದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಮಂಗಳೂರಿನ ಶಿವಭಾಗದಲ್ಲಿ ಆದಂತಹ ಘಟನೆ. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿತ್ತು. ಮೇಲ್ಭಾಗದ ಬಹಳಷ್ಟು ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಅಂದ್ರೆ ಈ ತಡೆಗೋಡೆ ನಿರ್ಮಾಣ ಮಾಡಿ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿದ್ರು. ಈಗ ನಿನ್ನೆ ಬಹಳಷ್ಟು ಜೋರಾದಂತಹ ಮಳೆ ಇತ್ತು. ಮಂಗಳೂರು ನಗರ ಭಾಗದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆಯ ಅಬ್ಬರ ಬಹಳಷ್ಟು ಜೋರಾಗಿತ್ತು. ಇವತ್ತು ಕೂಡ ಮಳೆ ಮುಂದುವರಿದಿರುವಂತದ್ದು. ಹೀಗಾಗಿ ಆ ಮಳೆಯ ಕಾರಣದಿಂದಾಗಿ ತಡೆಗೋಡೆ ಬಿದ್ದಿರುವಂತದ್ದು. ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದು ಮೇಲ್ಭಾಗದ ಮಣ್ಣು ಏನಿದೆ ಅದು ಕೆಳಭಾಗದಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಬಹಳಷ್ಟು ಮಣ್ಣು ಈ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತದ್ದು. ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ತಡೆಗೋಡೆಯ ಮೇಲ್ಭಾಗ ಏನಿದೆ ಅಲ್ಲಿ ನೀರು ನಿಂತು ಮಣ್ಣು ಸಡಿಲಗೊಂಡು ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಹೀಗಾಗಿ ಅಪಾರ್ಟ್ಮೆಂಟ್ಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಅಪಾರ್ಟ್ಮೆಂಟ್ ನ
ಕಿಟಕಿಗಳು ಈಗಾಗಲೇ ಮುರಿದು ಬಿದ್ದಿರುವಂತದ್ದು ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಏನೋ ಮಣ್ಣು ತುಂಬಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೊತೆಗೆ ಆ ಭಾಗದಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ ಇದೆ, ಅದರ ಕಾಂಪೌಂಡ್ಗೂ ಕೂಡ ಒಂದಷ್ಟು ಹಾನಿಯಾಗಿರುವಂತದ್ದು ಮತ್ತು ಈ ಒಂದು ಅಪಾರ್ಟ್ಮೆಂಟ್ ನ ಈ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ತುಂಬಿರುವಂತದ್ದು. ಬಹಳಷ್ಟು ದೊಡ್ಡದಾಗಿ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು, ಆದ್ರೆ ಅಪಾರ್ಟ್ಮೆಂಟ್ಗೂ ಕೂಡ ಬಹಳಷ್ಟು ಡೇಂಜರ್. ಹಾಗಾಗಿ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ. ಒಂದು ಕಡೆ ಒಂದಷ್ಟು ಅಪಾರ್ಟ್ಮೆಂಟ್ ಗಳ ಕಿಟಕಿಗಳು ಈಗಾಗಲೇ ಡ್ಯಾಮೇಜ್ ಆಗಿದೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮಳೆ ಬಂದ್ರೆ ಮತ್ತಷ್ಟು ತಡೆಗೋಡೆಗಳು ಬೀಳುವಂತ ಆತಂಕದಲ್ಲಿ ಕೂಡ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲೂ ಕೂಡ ಮಳೆಯ ಅವಾಂತರ ಇನ್ನಷ್ಟು ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮತ್ತೊಂದು ಕಡೆ ತಡೆಗೋಡೆ ಕುಸಿತ ಆಗಿದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಉಂಟಾಗಿದೆ. ಅಪಾರ್ಟ್ಮೆಂಟ್ನ ಪಕ್ಕದ ತಡೆಗೋಡೆ ಕುಸಿತ ಆಗಿದೆ. ಶಿವಭಾಗ್ ಅಪಾರ್ಟ್ಮೆಂಟ್ ಪಕ್ಕದ ತಡೆಗೋಡೆ ಕುಸಿತವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಎಂಥ ದುರಂತ ಸಂಭವಿಸಿತ್ತು ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಳಬಹುದು. ಈಗ ಮತ್ತೆ ವರುಣನ ಆರ್ಭಟಕ್ಕೆ ತಡೆಗೋಡೆಗಳು ಕುಸಿತಾ ಇರ್ತಕ್ಕಂಥದ್ದು, ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇದೆ ಮಂಗಳೂರಿನಲ್ಲಿ. ಸೊ ಹೇಗಿದೆ ಮಂಗಳೂರಿನ ಪರಿಸ್ಥಿತಿ? ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತರ್ತಾ ಇದೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿದಿರುವಂತದ್ದು. ಹಲವು ಕಡೆಗಳಲ್ಲಿ ಕಾಂಪೌಂಡ್ ಕುಸಿತ, ಗೋಡೆ ಕುಸಿತ ಮತ್ತು ಮಣ್ಣು ಕುಸಿದಂತ ಘಟನೆಗಳು ನಡೀತಾ ಇದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಮಂಗಳೂರಿನ ಶಿವಭಾಗದಲ್ಲಿ ಆದಂತಹ ಘಟನೆ. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿತ್ತು. ಮೇಲ್ಭಾಗದ ಬಹಳಷ್ಟು ದೊಡ್ಡದಾದಂತ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಅಂದ್ರೆ ಈ ತಡೆಗೋಡೆ ನಿರ್ಮಾಣ ಮಾಡಿ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿದ್ರು. ಈಗ ನಿನ್ನೆ ಬಹಳಷ್ಟು ಜೋರಾದಂತ ಮಳೆ ಇತ್ತು. ಮಂಗಳೂರು ನಗರ ಭಾಗದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆಯ ಅಬ್ಬರ ಬಹಳಷ್ಟು ಜೋರಾಗಿತ್ತು. ಇವತ್ತು ಕೂಡ ಮಳೆ ಮುಂದುವರೆದಿರುವಂತದ್ದು. ಹೀಗಾಗಿ ಆ ಮಳೆಯ ಕಾರಣದಿಂದಾಗಿ ತಡೆಗೋಡೆ ಬಿದ್ದಿರುವಂತದ್ದು. ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದು ಮೇಲ್ಭಾಗದ ಮಣ್ಣು ಏನಿದೆ ಅದು ಕೆಳಭಾಗದಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಬಹಳಷ್ಟು ಮಣ್ಣು ಈ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತದ್ದು. ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ತಡೆಗೋಡೆಯ ಮೇಲ್ಭಾಗ ಏನಿದೆ ಅಲ್ಲಿ ನೀರು ನಿಂತು ಮಣ್ಣು ಸಡಿಲಗೊಂಡು ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಹೀಗಾಗಿ ಅಪಾರ್ಟ್ಮೆಂಟ್ಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಅಪಾರ್ಟ್ಮೆಂಟ್ ನ ಕಿಟಕಿಗಳು ಈಗಾಗಲೇ ಮುರಿದು ಬಿದ್ದಿರುವಂತದ್ದು ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಮಣ್ಣು ತುಂಬಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೊತೆಗೆ ಆ ಭಾಗದಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ ಇದೆ, ಅದರ ಕಾಂಪೌಂಡ್ಗೂ ಕೂಡ ಒಂದಷ್ಟು ಹಾನಿಯಾಗಿರುವಂತದ್ದು ಮತ್ತು ಈ ಒಂದು ಅಪಾರ್ಟ್ಮೆಂಟ್ ನ ಈ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ತುಂಬಿರುವಂತದ್ದು. ಬಹಳಷ್ಟು ದೊಡ್ಡದಾಗಿ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು, ಆದ್ರೆ ಅಪಾರ್ಟ್ಮೆಂಟ್ಗೂ ಕೂಡ ಬಹಳಷ್ಟು ಡೇಂಜರ್. ಹಾಗಾಗಿ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ. ಒಂದು ಕಡೆ ಒಂದಷ್ಟು ಅಪಾರ್ಟ್ಮೆಂಟ್ ಗಳ ಕಿಟಕಿಗಳು ಈಗಾಗಲೇ ಡ್ಯಾಮೇಜ್ ಆಗಿದೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮಳೆ ಬಂದ್ರೆ ಮತ್ತಷ್ಟು ತಡೆಗೋಡೆಗಳು ಬೀಳುವಂತ ಆತಂಕದಲ್ಲಿ ಕೂಡ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಮಂಗಳೂರಿನಲ್ಲೂ ಕೂಡ ಮಳೆಯ ಅವಾಂತರ ಇನ್ನಷ್ಟು ಮುಂದುವರೆದಿದೆ. ವರುಣನ ಆರ್ಭಟಕ್ಕೆ ಮತ್ತೊಂದು ಕಡೆ ತಡೆಗೋಡೆ ಕುಸಿತ ಆಗಿದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಉಂಟಾಗಿದೆ. ಅಪಾರ್ಟ್ಮೆಂಟ್ನ ಪಕ್ಕದ ತಡೆಗೋಡೆ ಕುಸಿತ ಆಗಿದೆ. ಶಿವಭಾಗ್ ಅಪಾರ್ಟ್ಮೆಂಟ್ ಪಕ್ಕದ ತಡೆಗೋಡೆ ಕುಸಿತವಾಗಿದೆ. ಕೆಲವು ದಿನಗಳ ಹಿಂದಷ್ಟೇ ಮಂಗಳೂರಿನಲ್ಲಿ ಗುಡ್ಡ ಕುಸಿದು ಎಂಥ ದುರಂತ ಸಂಭವಿಸಿತ್ತು ಅನ್ನೋದನ್ನ ನಾವು ನೆನಪು ಮಾಡಿಕೊಳ್ಳಬಹುದು. ಈಗ ಮತ್ತೆ ವರುಣನ ಆರ್ಭಟಕ್ಕೆ ತಡೆಗೋಡೆಗಳು ಕುಸಿತಾ ಇರ್ತಕ್ಕಂಥದ್ದು, ಗುಡ್ಡ ಕುಸಿತ ಆಗ್ತಾ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಆಗ್ತಾ ಇದೆ ಮಂಗಳೂರಿನಲ್ಲಿ. ಸೊ ಹೇಗಿದೆ ಮಂಗಳೂರಿನ ಪರಿಸ್ಥಿತಿ? ರಿಪಬ್ಲಿಕ್ ಕನ್ನಡ ಪ್ರತ್ಯಕ್ಷ ವರದಿಯನ್ನ ನಿಮಗಾಗಿ ತರ್ತಾ ಇದೆ. ಮಂಗಳೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿದಿರುವಂತದ್ದು. ಹಲವು ಕಡೆಗಳಲ್ಲಿ ಕಾಂಪೌಂಡ್ ಕುಸಿತ, ಗೋಡೆ ಕುಸಿತ ಮತ್ತು ಮಣ್ಣು ಕುಸಿದಂತ ಘಟನೆಗಳು ನಡೀತಾ ಇದೆ. ಮಂಗಳೂರಿನ ಶಿವಭಾಗ್ನಲ್ಲಿ ತಡೆಗೋಡೆ ಕುಸಿತ ಆಗಿರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಮಂಗಳೂರಿನ ಶಿವಭಾಗದಲ್ಲಿ ಆದಂತಹ ಘಟನೆ. ಈ ಭಾಗದಲ್ಲಿ ಅಪಾರ್ಟ್ಮೆಂಟ್ಗಳಿತ್ತು. ಮೇಲ್ಭಾಗದ ಬಹಳಷ್ಟು ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಅಂದ್ರೆ ಈ ತಡೆಗೋಡೆ ನಿರ್ಮಾಣ ಮಾಡಿ ಅಪಾರ್ಟ್ಮೆಂಟ್ ಅನ್ನು ನಿರ್ಮಿಸಿದ್ರು. ಈಗ ನಿನ್ನೆ ಬಹಳಷ್ಟು ಜೋರಾದಂತಹ ಮಳೆ ಇತ್ತು. ಮಂಗಳೂರು ನಗರ ಭಾಗದಲ್ಲಿ ಸಂಜೆ ಆಗ್ತಾ ಇದ್ದಂತೆ ಮಳೆಯ ಅಬ್ಬರ
ಬಹಳಷ್ಟು ಜೋರಾಗಿತ್ತು. ಇವತ್ತು ಕೂಡ ಮಳೆ ಮುಂದುವರಿದಿರುವಂತದ್ದು. ಹೀಗಾಗಿ ಆ ಮಳೆಯ ಕಾರಣದಿಂದಾಗಿ ತಡೆಗೋಡೆ ಬಿದ್ದಿರುವಂತದ್ದು. ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದು ಮೇಲ್ಭಾಗದ ಮಣ್ಣು ಏನಿದೆ ಅದು ಕೆಳಭಾಗದಲ್ಲಿ ಇದ್ದಂತಹ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಬಹಳಷ್ಟು ಮಣ್ಣು ಈ ಅಪಾರ್ಟ್ಮೆಂಟ್ ನ ಪಾರ್ಕಿಂಗ್ ಏರಿಯಾಕ್ಕೆ ಬಿದ್ದಿರುವಂತದ್ದು. ದೊಡ್ಡದಾದಂತಹ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ತಡೆಗೋಡೆಯ ಮೇಲ್ಭಾಗ ಏನಿದೆ ಅಲ್ಲಿ ನೀರು ನಿಂತು ಮಣ್ಣು ಸಡಿಲಗೊಂಡು ತಡೆಗೋಡೆಯ ಒಂದು ಭಾಗ ಸಂಪೂರ್ಣವಾಗಿ ಬಿದ್ದಿರುವಂತದ್ದು. ಹೀಗಾಗಿ ಅಪಾರ್ಟ್ಮೆಂಟ್ಗೂ ಕೂಡ ಡ್ಯಾಮೇಜ್ ಆಗಿರುವಂತಹ ದೃಶ್ಯವನ್ನು ಗಮನಿಸಬಹುದು. ಅಪಾರ್ಟ್ಮೆಂಟ್ ನ ಕಿಟಕಿಗಳು ಈಗಾಗಲೇ ಮುರಿದು ಬಿದ್ದಿರುವಂತದ್ದು ಮತ್ತು ಪಾರ್ಕಿಂಗ್ ಏರಿಯಾದಲ್ಲಿ ಏನೋ ಮಣ್ಣು ತುಂಬಿರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಜೊತೆಗೆ ಆ ಭಾಗದಲ್ಲಿ ಮತ್ತೊಂದು ಅಪಾರ್ಟ್ಮೆಂಟ್ ಇದೆ, ಅದರ ಕಾಂಪೌಂಡ್ಗೂ ಕೂಡ ಒಂದಷ್ಟು ಹಾನಿಯಾಗಿರುವಂತದ್ದು ಮತ್ತು ಈ ಒಂದು ಅಪಾರ್ಟ್ಮೆಂಟ್ ನ ಈ ಭಾಗದಲ್ಲಿ ಸಂಪೂರ್ಣವಾಗಿ ಮಣ್ಣು ತುಂಬಿರುವಂತದ್ದು. ಬಹಳಷ್ಟು ದೊಡ್ಡದಾಗಿ ಈ ತಡೆಗೋಡೆಯನ್ನು ನಿರ್ಮಾಣ ಮಾಡಿದ್ರು. ಆದ್ರೆ ಅಪಾರ್ಟ್ಮೆಂಟ್ಗೂ ಕೂಡ ಬಹಳಷ್ಟು ಡೇಂಜರ್. ಹಾಗಾಗಿ ಅಪಾರ್ಟ್ಮೆಂಟ್ ನ ನಿವಾಸಿಗಳು ಕೂಡ ಬಹಳಷ್ಟು ಆತಂಕದಲ್ಲಿದ್ದಾರೆ. ಒಂದು ಕಡೆ ಒಂದಷ್ಟು ಅಪಾರ್ಟ್ಮೆಂಟ್ ಗಳ ಕಿಟಕಿಗಳು ಈಗಾಗಲೇ ಡ್ಯಾಮೇಜ್ ಆಗಿದೆ. ಮುಂದಿನ ಹಂತಗಳಲ್ಲಿ ಮತ್ತಷ್ಟು ಮಳೆ ಬಂದ್ರೆ ಮತ್ತಷ್ಟು ತಡೆಗೋಡೆಗಳು ಬೀಳುವಂತಹ ಆತಂಕದಲ್ಲಿ ಕೂಡ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜೆ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.